ಆತ್ಮೀಯ ಗೆಳೆಯರೇ, ನಿಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ಉತ್ತಮವಾದ ಡಿಮೆಟ್ ಅಕೌಂಟ್ ಯಾವುದಂತ ತಿಳಿಸ್ಕೊಟ್ಟಿದ್ದೀನಿ. ಡಿಮೆಟ್ ಅಕೌಂಟ್ ಯಾಕೆ ಬೇಕು? ಇನ್ ಕೇಸ್ ನೀವು ಶೇರನ್ನು ಅಥವಾ ಮ್ಯೂಚುವಲ್ ಫಂಡನ್ನು ಬೈ ಮಾಡಲಿಕ್ಕೆ ಬೇಕಾಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ಆ ಡಿಮೆಟ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದು, ಅಕೌಂಟ್ ಓಪನ್ ಮಾಡೋ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಕೆಲವೊಂದು ಮೈನ್ಯೂಟ್ ಡೀಟೇಲ್ಸ್ ಸಹಿತ ನಾನು ಡಿಸ್ಕಸ್ ಮಾಡಿದ್ದೀನಿ. ಮುಖ್ಯವಾಗಿ ನಮಗೊಂದು ಕೆಲವೊಂದು ಡಾಕ್ಯುಮೆಂಟ್ ಬೇಕಾಗಿರುತ್ತೆ. ಫೋಟೋಕಾಪಿ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪ್ರೂಫ್ ಅಂತ, ಕ್ಯಾನ್ಸಲ್ಡ್ ಚೆಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಮತ್ತು ಇನ್ ಕೇಸ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಇದೆ ಅದು ಟ್ರೇಡ್ ಮಾಡಿದ್ರೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಅದಿಲ್ಲಾದರೆ ಏನು ಮಾಡೋದು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದರೆ ಅದಕ್ಕೊಂದು ಆಪ್ಷನ್ ಇದೆ, ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಮೊದಲೇದಾಗಿ ನೀವೇನು ಮಾಡಬೇಕಂದ್ರೆ, ನಾನು ಅಕೌಂಟ್ ಓಪನ್ ಮಾಡಲಿಕ್ಕೆ ಒಂದು ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಸೈನ್ ಅಪ್ ನೌ ಅಂತ ಬರುತ್ತೆ. ಅದ ನಂತರ ನೀವು ಮೊಬೈಲ್ ನಂಬರನ್ನು ಆ್ಯಡ್ ಮಾಡಬೇಕು ಮತ್ತು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ OTP ಬರುತ್ತೆ. OTPಯನ್ನು ಅದರಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಒಂದು ನೀವು ಜಿಮೇಲ್ ID ಥ್ರೂ ಸಹಿತ ಮಾಡ್ಬೋದು, ಅಥವಾ ನಿಮ್ಮ ಹೆಸರು ಮತ್ತು ಇಮೇಲ್ ID ಕೊಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೋದು. ಆ ಇಮೇಲ್ ID ಏನು ಪ್ರೊವೈಡ್ ಮಾಡ್ತಿರೋ ಅದಕ್ಕೊಂದು OTP ಬರುತ್ತೆ, ಅದನ್ನು ನೀವು ಫೀಡ್ ಮಾಡಬೇಕು. ನಂತರ ಪಾನ್ ನಂಬರನ್ನು ಬರೀಬೇಕಾಗುತ್ತೆ. ಅದ ನಂತರ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಬೇಕು. ನಂತರ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಸೊ 0ದಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ 200 ರೂಪಾಯಿ ಕೊಡಬೇಕು. ಸೊ ಅದರಿಂದ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಇಕ್ವಿಟಿಯನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡೋದಾದ್ರೆ ಅದನ್ನು ಸಹಿತ ಕ್ಲಿಕ್ ಮಾಡಬೇಕು. ಕಮೋಡಿಟಿ ಬೇಕು, ಇವಾಗ ಬೇಕು ಅಂದರೆ ಮಾಡ್ಬೋದು, ಅಥವಾ ಆಮೇಲೆ ಸಹಿತ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ ನೀವು UPI ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು UPI ID ಹಾಕಬೇಕು. ಓಕೆ, ನೆಕ್ಸ್ಟ್ ಅದು ನಿಮ್ಮದು ಗೂಗಲ್ ಪೇ ಅಥವಾ ಫೋನ್ಪೇಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಅದನ್ನು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಮಾಡಬೇಕು, ಪೇಮೆಂಟ್ ಮಾಡಿಸ್ಬೇಕು. ನೆಕ್ಸ್ಟು ನಿಮ್ಗೆ ಏನಂದರೆ, ಅದು ಡಿಜಿ ಲಾಕರ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಆಧಾರ್ ಕಾರ್ಡ್ನ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಅಲ್ಲಿ OTP ಬರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಡಿಜಿ ಲಾಕರ್ದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಆ್ಯಡ್ ಮಾಡಬೇಕು. ನೀವು ಡಿಜಿ ಲಾಕರ್ ಇಲ್ಲಾಂದರೆ ಇದರಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ ಕೇಸು ಪಿನ್ ನೆನಪಿಲ್ಲ ಅಂದರೆ ಫಾರ್ಗೆಟ್ ಮೈ ಪಿನ್ ಅಂತ ಕೊಟ್ಟು ರೀಸೆಟ್ ಸಹಿತ ಮಾಡ್ಬೋದು. ನೋಡಿ, ಡಿಜಿ ಲಾಕರಲ್ಲಿ ನಿಮ್ಮ ಹತ್ರ ಕೆಲವೊಂದು ಪರ್ಮಿಷನ್ ಕೇಳುತ್ತೆ. ಅಂದರೆ ಝೀರೋದವರು ಡಿಜಿ ಲಾಕರ್ ಥ್ರೂ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಮಾಹಿತಿ ಪಡ್ಕೊಳ್ಳಿಕ್ಕಿದ್ದಾರೆ. ಅದಕ್ಕೋಸ್ಕರ ನೀವು ಅಲೋ ಮಾಡಬೇಕು. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸಕ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಸ್ಮಾಲ್ ಡೀಟೇಲ್ ಫಿಲ್ ಮಾಡಬೇಕು. ಪೇರೆಂಟ್ಸ್ ಹೆಸರು ಇರ್ಬೋದು, ಅಮ್ಮನ ಹೆಸರು ಇರ್ಬೋದು. ಆನಂತರ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ, ಲೈಕ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಮತ್ತು ಫಂಡ್ಸ್ ಆ್ಯಂಡ್ ಸೆಕ್ಯೂರಿಟಿ ಸೆಟಲ್ಮೆಂಟ್ ಪ್ರಿಫರೆನ್ಸ್, ನಿಮಗೆ ಅನ್ಯೂಸ್ಡ್ ಮನಿ ತಿಂಗಳಿಗೆ ಬೇಕಾ ಅಥವಾ ಕ್ವಾರ್ಟರ್ಲಿ ಬೇಕಂತ ಕೇಳುತ್ತೆ. ನಿಮಗೆ ಹೇಗೆ ಬೇಕು ಆ ಥರ ಸೆಟ್ ಮಾಡ್ಕೊಳ್ಬೋದು. ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಏನಂತ ಕ್ಲಿಕ್ ಮಾಡಬೇಕು ಮತ್ತು ಆಕ್ಯುಪೇಷನ್ ಏನಂತ ನೀವು ಕ್ಲಿಕ್ ಮಾಡಬೇಕು, ಲೈಕ್ ಏನು ವರ್ಕ್ ಮಾಡ್ತೀರಂತ. ಆರ್ ಯು ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್ ಅಂತ ಕೇಳುತ್ತೆ, ನೋ ಅಂತ ಕ್ಲಿಕ್ ಮಾಡಬೇಕು. ನಂತರ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಅಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. IFSC ಕೋಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರನ್ನು 2 ಟೈಮ್ಸ್ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಕೇಳುತ್ತೆ, ಸೊ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲವನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಏನಂದರೆ, ನೀವು ಒಂದು ಪೇಪರಲ್ಲಿ ಇಲ್ಲೊಂದು ನಂಬರ್ ಬರುತ್ತೆ. ಈ ನಂಬರ್ ಅಲ್ಲ, ಇನ್ನೊಂದು 4 ಡಿಜಿಟ್ ಡಿಫ್ರೆಂಟ್ ನಂಬರ್ ಬರುತ್ತೆ. ಆ ನಂಬರನ್ನು ಬರೆದುಕೊಂಡು ಸೆಲ್ಫಿ ಕ್ಯಾಮರಾದ ಮುಂದೆ ನಿಂತ್ಕೊಳ್ಬೇಕು. ಆಗ ಕ್ಯಾಪ್ಚರ್ ಅಂತ ಪ್ರೆಸ್ ಮಾಡಬೇಕು. ಅದು ಕ್ಯಾಪ್ಚರ್ ತಗೊಳುತ್ತೆ, ನಿಮ್ಮ ಫೋಟೋ ಮತ್ತು ಆ ನಂಬರನ್ನ ತಗೊಳುತ್ತೆ. ಅದನ್ನು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಪ್ರೊಸೆಸ್ ಆಗುತ್ತಾ ಇರುತ್ತೆ. ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಅಂದರೆ ಅಪ್ಲೋಡ್ ಆಗುತ್ತೆ ತದಂತಾನೆ. ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು, ನಿಮ್ಮ ಫೋಟೋ ವಿಸಿಬಿಲಿಟಿ ಕ್ಲಿಯರ್ ಇರಬೇಕು. ನೆಕ್ಸ್ಟ್ ನೀವು ಬ್ಯಾಂಕ್ ಚೆಕ್ ಅಥವಾ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ಕಮ್ ಪ್ರೂಫ್ ಇದರಲ್ಲಿ ಆಪ್ಷನಲ್ ಅಂತ ಇದೆ. ಇನ್ ಕೇಸ್ FNO ಟ್ರೇಡ್ ಮಾಡಿದ್ರೆ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ. ಅಥವಾ ನಿಮಗೊಂದು ಮಾರ್ಗ ಹೇಳ್ತೀನಿ, ಟಿಪ್ಸ್ ಅಂತ ಹೇಳ್ಬೋದು. ನೋಡಿ, ಇನ್ಕಮ್ ಪ್ರೂಫ್ ಬದಲಿಗೆ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಸ್ಯಾಲರಿ ಸ್ಲಿಪ್ ಇರ್ಬೋದು, ITR ಇರ್ಬೋದು, ಫಾರ್ಮ್ 16 ಇರ್ಬೋದು,
ನೆಟ್ವರ್ಕ್, ನಿಮ್ಮ ಕಂಪ್ನಿದು ನೆಟ್ವರ್ಕ್ ಕೇಳುತ್ತೆ. ಇನ್ನೊಂದು ಈಸಿ ಆಪ್ಷನ್ ಅಂದರೆ ಫಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಡಿ, ಸೀದಾ ಅಕೌಂಟ್ ಓಪನ್ ಮಾಡಿಸಿ. ನಂತರ ನೀವು ಎಫ್.ಎನ್.ಒ ಟ್ರೇಡ್ ಮಾಡೋದಾದರೆ ಯಾವುದಾದ್ರೂ ಒಂದು ಶೇರನ್ನು ಬೈ ಮಾಡಿ ಒಂದು 3-4 ಡೇಸ್ ಹೋಲ್ಡ್ ಮಾಡಿ ಆಮೇಲೆ ಇಲ್ಲಿಗೆ ಬನ್ನಿ. ತುಂಬ ಈಸಿ ಉಂಟು, ನಾವು ಕೂಡ ಹಾಗೆ ಮಾಡುವುದು. ಓಕೆ, ಸೊ ಇಷ್ಟೆಲ್ಲ ನೀವು ಲೈಕ್ ಇನ್ಕಮ್ ಇಲ್ಲ ಅಥವಾ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಅಂದರೆ ಇದೊಂದು ಈಸಿಯಾದ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟು ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಪಾನ್ ಡೀಟೇಲನ್ನು, ಪಾನ್ ಕಾರ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನಾಮಿನಿ ಬಗ್ಗೆ ಕೇಳುತ್ತೆ. ನೀವು ಇಲ್ಲಿ ಓದ್ಬೋದು, ನಾಮಿನಿ ಫಾರ್ ಡಿಮೆಟ್ ಅಕೌಂಟ್ ವುಡ್ ಬಿ ರಿಕ್ವೈರ್ಡ್ ಟು ಅಪ್ಲೋಡ್ ಐ.ಡಿ. ಪ್ರೂಫ್ ಅಂತ ಕೇಳುತ್ತೆ. ಐ.ಡಿ. ಪ್ರೂಫನ್ನು ನೀವು ಅಪ್ಲೋಡ್ ಮಾಡ್ಬೋದು. ಆಯಿತಾ, ಅದ ನಂತರ ಸ್ಕಿಪ್ ಅಥವಾ ಆಮೇಲೆ ಕೂಡ ನೀವು ನಾಮಿನಿ ಹಾಕ್ಬೋದು, ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಕೊಡ್ಬೋದು. ಅದರ ನಂತರ ನೀವು ಸ್ವಲ್ಪ ವೆಯ್ಟ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಪ್ರೋಸೆಸ್ ಇ ಸೈನ್ ಅಂತ. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಆಧಾರ್ ಕಾರ್ಡನ್ನು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಪ್ಲೈ ಮಾಡಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಮೇಲೆ OTP ಬರುತ್ತೆ, ಸೆಂಡ್ OTP ಕ್ಲಿಕ್ ಮಾಡಿದ ನಂತರ ಅದನ್ನು OTP ಫೀಡ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಅದ ನಂತರ ಇನ್ನೊಮ್ಮೆ ಇ ಸೈನ್ಗೆ ಪರ್ಮಿಷನ್ ಕೇಳುತ್ತೆ. 2 ಟೈಮ್ಸ್ ಪ್ರೊಸೆಸ್ ಇದು. ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ಆಧಾರ್ ಡೀಟೇಲ್ಸ್ ಹಾಕಬೇಕು, ಮತ್ತು OTP ಹಾಕಬೇಕು. ನೆಕ್ಸ್ಟ್ ಫೈನಲ್ ಆಗಿ ಅದು ಪ್ರೊಸೆಸ್ ಆಗ್ತಾ ಹೋಗ್ತದೆ. ಫೈನಲ್ ಆಗಿ ಡಾಕ್ಯುಮೆಂಟ್ ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದು ಫೈನಲ್ ಸ್ಟೆಪ್. 72 ಅವರ್ಸ್ ನಂತರ ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಇಮೇಲಲ್ಲಿ ಲಾಗಿನ್ ಡೀಟೇಲ್ಸ್ ಬರುತ್ತೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರುತ್ತೆ. ಝೀರೋದ ಕೈಟ್ ಆ್ಯಪ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡಬೇಕು. ನಿಮ್ಮ ಡೀಟೇಲ್ಸ್ ಹಾಕಿ ನೆಕ್ಸ್ಟ್ ಮುಂದೆ ಹೋಗ್ಬಿಟ್ರೆ ಆಯಿತು. ಇಷ್ಟು ಸಿಂಪಲ್ ಆಗಿದೆ. ಓಕೆ, ಇನ್ ಕೇಸ್ ನಿಮಗೆ ಏನೇ ಡೌಟ್ ಬಂದರೂ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದರಲ್ಲಿ ಹಾಕಿದ್ದೀನಿ, ಗ್ರೂಪ್ ಸಹಿತ ಇದೆ, ಅದರಲ್ಲಿ ಜಾಯ್ನ್ ಆಗಿ ನನ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಯಾಕಂದರೆ ತುಂಬ ಮೈನ್ಯೂಟ್ ಡೀಟೇಲ್ಸನ್ನೆಲ್ಲ ಹೇಳಿದ್ದೀನಿ ಇದರಲ್ಲಿ. ಜಸ್ಟ್ ಮಿಸ್ ಮಾಡಿದರೆ ಹೋಲ್ ಪ್ರೋಸೆಸ್ ರಾಂಗ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಇದರ ಜೊತೆಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಫ್ರಮ್ ದ ಬಿಗಿನಿಂಗ್ ಕಲಿಬೇಕಂದ್ರೆ ನಾನು ಆಲ್ರೆಡಿ 4 ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಜೊತೆಲಿ ಬೆಸ್ಟ್ ಡಿಮೆಟ್ ಅಕೌಂಟ್ ಯಾವುದಿದೆ, ಮತ್ತು ಇದು 4ನೇ ವಿಡಿಯೋ ಆಗಿದೆ. ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತೆ